ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಂ ಯೂಟ್ಯೂಬ್ ಚಾನಲ್. ಕೆಲಸ ಎಲ್ಲ ಮುಗಿಸಾಗಿ ವಿಡಿಯೋ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಅದಕ್ಕೆ ನಾನು ಈ ಪಾರ್ಟಿ ವೇರ್ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪಿನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಶೈನಿಂಗ್ ಸ್ಯಾರಿ, ಕ್ರಾಪ್ ಟಾಪ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಸೀರಮ್ನ ಯೂಸ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಒನ್ ಟೈಮ್ ಅಪ್ಲೈ ಮಾಡಿ ಸಿಕ್ಕೆಲ್ಲ ಬಿಡಿಸ್ಕೊಂಡಿದ್ದೀನಿ, ಮತ್ತು ಸೆಕೆಂಡ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸೀರಮ್ ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಹೇರ್ ಅಷ್ಟು ಡ್ಯಾಮೇಜ್ ಆಗಲ್ಲ. ಸ್ಟ್ರೀಕ್ ಹೇರ್ ಸೀರಮ್ 2-3 ಡ್ರಾಪ್ಸ್ ಅಷ್ಟು ಹೇರ್ ಸೀರಮ್ನ ತಗೊಂಡ್ರೆ ಸಾಕು. ಫುಲ್ ಹೇರ್ ಅಪ್ಲೈ ಮಾಡ್ಕೋಬೇಕು. ವಿತೌಟ್ ಹೇರ್ ಸ್ಪ್ರೇ ಅಥವಾ ಹೇರ್ ಸೀರಮ್ ಇಲ್ಲದೆ ಸ್ಟ್ರೈಟ್ನಿಂಗ್ ಮಾಡಬಾರ್ದು. ಹೇರ್ ಫುಲ್ಲು ಡ್ಯಾಮೇಜ್ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ, ಫುಲ್ಲು ರಫ್ ಆಗಿಬಿಡುತ್ತೆ ಹೇರು. ಸೊ ಸೀರಮ್ ಯೂಸ್ ಮಾಡಿನೇ ಹೇರ್ ಸ್ಟ್ರೈಟ್ನಿಂಗ್ ಅಥವಾ ಬ್ಲೋ ಡ್ರೈನ ಮಾಡಬೇಕು. ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಫುಲ್ಲು ಪ್ರಾಪರಾಗಿ ಮಾಡ್ಕೊತಾ ಇಲ್ಲ. ಸೊ ಅವಾಗವಾಗ ರೆಡಿ ಆಗ್ತಾ ಇರ್ತೀನಿ. ಸೊ ಹಾಗಾಗಿ ಜಾಸ್ತಿ ಹೀಟ್ ಯೂಸ್ ಮಾಡಿಲ್ಲ, ಲೈಟಾಗಿ ಯೂಸ್ ಮಾಡಿಕೊಂಡು 1-2-3 ಸಲ ಅಷ್ಟೇ ಐರನ್ ಮಾಡ್ಕೊತಾ ಇದ್ದೀನಿ. ತುಂಬ ಒಂದು 4-5 ಸಲ ಐರನ್ ಮಾಡಿದ್ರೆ ಹೇರ್ ಫುಲ್ಲು ಸ್ಟ್ರೈಟಾಗಿ ಚೆನ್ನಾಗಿ ಬರುತ್ತೆ. ಸೊ ನನಗೇನು ಅಷ್ಟು ನೆಸೆಸಿಟಿ ಇಲ್ಲ. ಸೀರಮ್ನ ನಾನು ಜಾಸ್ತಿ ಅಪ್ಲೈ ಮಾಡಿರೋದ್ರಿಂದ 1-2-3 ಸ್ವೈಪಿಗೆ ಹೇರ್ ಸ್ಟ್ರೈಟ್ನಿಂಗ್ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. 2 ಡಿವಿಷನ್ ಮಾಡಿಕೊಂಡು ಒಂದು ಸೈಡಲ್ಲಿ ಕ್ಲಿಪ್ಸ್ಗಳನ್ನ ಯೂಸ್ ಮಾಡಿ ಒಂದೊಂದು ಸೆಕ್ಷನ್ನ ತಗೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೈಟ್ನಿಂಗ್ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಒಂದು ಸೈಡ್ ಒಂದ್ಸಲಿ ಇನ್ನೊಂದು ಸೈಡ್ ಒಂದ್ಸಲಿ ಜಸ್ಟ್ ಹಂಗೆ ಮೇಲೆ ಮಾಡಿದ್ರೆ ಸ್ಟ್ರೈಟ್ನಿಂಗ್ ಚೆನ್ನಾಗಿ ಬರಲ್ಲ. ಯೂಶಲಿ ನಾನು ನೋಡಿದ್ದೀನಿ ಸುಮಾರು ಜನ ಹಾಗೆ ಮಾಡ್ಕೊತಾರೆ. ಆ ಥರ ಮಾಡಿದ್ರೆ ಏನು ಚೆನ್ನಾಗಿ ಬರಲ್ಲ. ಸುಮ್ಮನೆ ಜಸ್ಟ್ ಬೇಕು ಅಂದರೆ ಸಿಂಪಲಾಗಿ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಬೇಕು ಅಂದರೆ ಮಾತ್ರ ಹಾಗೆ ಮಾಡಿಕೊಂಡ್ರೆ ಸಾಕು. ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ಐರನ್ ಚೆನ್ನಾಗಿ ಆಗುತ್ತೆ, ಹೇರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಯೂಸ್ ಮಾಡೋ ಸ್ಟ್ರೈಟ್ನರ್ ನೇಮ್ ಬಂದು ಐಕಾನಿಕ್ ಪ್ರೊಫೆಷನಲ್ ಪ್ರೋ ಟೈಟಾನಿಸಮ್ ಶೈನ್ ಅಂದ್ಬಿಟ್ಟು ಇದ್ರದ್ದು ನೇಮು. ಸುಮಾರು ಜನ ಕೇಳಿದ್ರಿ. ಇದು ಬಂದು ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ಸಿಗುತ್ತೆ. ಮತ್ತು ನಾನು ಇದನ್ನು ತಗೊಂಡಿದ್ದು ಚಿಕ್ಕಪೇಟೆ ಬ್ಯೂಟಿ ಸೆಂಟರಲ್ಲಿ ತಗೊಂಡಿದ್ದು. ಇದು ಬ್ರ್ಯಾಂಡು ತುಂಬ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ ಆಗಿದೆ, ಇನ್ನೂ ಕೂಡ ಚೆನ್ನಾಗಿದೆ. ಟೆಂಪ್ರೇಚರ್ನ ನಾನು 230C ಅಂದರೆ ರೆಡ್ಗೆ ಇಟ್ಕೊಳ್ಳಲ್ಲ, ಗ್ರೀನ್ಗೆ ಇಟ್ಕೊತೀನಿ. 190C ಇದು ಬಂದು ಗ್ರೀನ್ ಲೈಟ್ ಬರುತ್ತೆ. ಇದು ಅಷ್ಟು ಹೀಟ್ ಆಗಲ್ಲ, ಲೈಟಾಗಿ ಹೀಟ್ ಆಗುತ್ತೆ. ಸೊ ಹೇರು ಡ್ಯಾಮೇಜ್ ಆಗಲ್ಲ. ನಾನು ರೆಗ್ಯುಲರಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ರೆಡ್ಗೆ ಇಟ್ಕೊಂಡು ಮಾಡ್ಕೊಳ್ಳಲ್ಲ, ಗ್ರೀನ್ಗೆ ಇಟ್ಕೊಂಡು ಮಾಡ್ಕೊತೀನಿ. ಸೊ ಅವಾಗ ಹೇರ್ ಸ್ಟ್ರೈಟ್ನಾಗ ಮಾಡ್ಕೊಂಡಂಗೂ ಆಗುತ್ತೆ, ಹೇರ್ ಪ್ರೊಟೆಕ್ಟ್ ಆಗು ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಪ್ರೈಸ್ ಬಂದು 4500 ನಾನು ತಗೊಂಡಾಗ. ಇವಾಗ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಡಿಸ್ಕೌಂಟ್ ಇರೋದ್ರಿಂದ ಮೇ ಬಿ 30% ಆಫರ್ ಸಿಗ್ಬೋದು. ನಿಮ್ಗೆ ಯಾರಿಗಾದ್ರೂ ಇದ್ರದ್ದು ಲಿಂಕ್ ಬೇಕಿದ್ರೆ ಇನ್ಸ್ಟಾಗ್ರಾಮದಲ್ಲಿ ನನಗೆ DM ಮಾಡಿದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಮತ್ತು ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಸುಮಾರು ಜನ ಮೆಸೇಜ್ ಮಾಡ್ತೀರಾ. ಸೊ ತುಂಬ ಖುಷಿಯಾಗುತ್ತೆ. ಮತ್ತು ಡೈಲಿ ವೀಡಿಯೋಸ್ನ ಹಾಕಿ, ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಹಾಕಿ ಅಂತ ಕೇಳ್ತೀರಾ. ಡೈಲಿ ವೀಡಿಯೋಸ್ ಅಂತೂ ಮಾಡ್ತೀನಿ, ಆದರೆ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಏಕೆಂದರೆ ಲಾಸ್ಟ್ ಎಲ್ಲ ಮಕ್ಕಳಿಗೆ ಎಕ್ಸಾಮ್ ಇತ್ತು, ಅದಾದಮೇಲೆ ರಜಾ ಬಂತು, ಮತ್ತು ಹಬ್ಬಗಳು ಬೇರೆ. ಸೊ ಹಂಗಾಗಿ ಸ್ವಲ್ಪ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಸ್ಟ್ರೈಟ್ನಿಂಗ್ ಮಾಡಾದ್ಮೇಲೆ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಬೇಕು. ಸೀರಮ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಸೊ ಅದೇ ಕೈಲಿ ಫೇಸ್ನೆಲ್ಲ ಟಚ್ ಮಾಡ್ಕೊಬಾರ್ದು. ಫಸ್ಟಿಗೆ ನಾನು ಕ್ಲೆನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಲೆನ್ಸರ್ನ ಯೂಸ್ ಮಾಡಿ 1-2-3 ನಿಮಿಷ ಮಸಾಜ್ ಮಾಡಿ ಅದನ್ನು ವೆಟ್ ಟಿಶ್ಯೂಲ್ಲಿ ವೈಪ್ ಮಾಡಿ ಮತ್ತು ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ ಆಮೇಲೆ ನೆಕ್ಸ್ಟು ನಾನು ಮೇಕಪ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಈ ಥರ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ಮೇಕಪ್ಪು ಚೆನ್ನಾಗಿ ಕುತ್ಕೊಳ್ಳುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಫಸ್ಟಿಗೆ ಹೊಸದಾಗಿ ಮೇಕಪ್ ಮಾಡ್ಕೊಳ್ಳೋರಿಗೆ ಅಷ್ಟು ಚೆನ್ನಾಗಿ ಮೇಕಪ್ಪು ಕೂರಲ್ಲ, ಚೆನ್ನಾಗಿ ಬರಲ್ಲ. ಯಾಕಂದರೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸಲ್ಲ. ನಾನು ಕೂಡ ಮೊದಲು ಮೇಕಪ್ ಮಾಡ್ಕೊಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಮೇಕಪ್ಪಲ್ಲಿ ಪ್ರಾಡಕ್ಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ್ರೆ ಮೇಕಪ್ ಚೆನ್ನಾಗಿ ಬರುತ್ತೆ. ಮೆಬ್ಲಿನಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಬಟ್ ಆದರೆ ಫೌಂಡೇಶನ್ನು ನನಗೆ ಅಡ್ಜಸ್ಟ್ ಆಗಿಲ್ಲ. ಸುಮಾರು ಫೌಂಡೇಶನ್ನ ತಗೊಂಡು ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ ಮತ್ತು ತುಂಬ ಬಿಸಾಕ್ಬಿಟ್ಟಿದ್ದೀನಿ. ಅದಾದಮೇಲೆ ನಾನು ತೊಗೊಂಡಿದ್ದು ಫಾರೆವರ್ 52 ಪ್ರೋ ಆರ್ಟಿಸ್ಟ್ ಫೌಂಡೇಶನ್ನು. ಇದು ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ, ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ.
ಕ್ಲೆನ್ಸಿಂಗ್ ಆದಮೇಲೆ ಫೇಸ್ ವಾಶ್ ಮಾಡಿ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡಿರೋ ಮಾಯ್ಶ್ಚರೈಸರ್ ಬಂದು ನಿವ್ಯಾ ಸಾಫ್ಟ್. ಮೊದಲು ಇದನ್ನು ಯೂಸ್ ಮಾಡ್ತಿರ್ಲಿಲ್ಲ, ಇವಾಗ ರೀಸೆಂಟಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಬಂದು ಫೋಟೋ ಸ್ಟೇಬಲ್. ಇದು ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು ಬಂಗಿರೋರೆ ಅಂತಲ್ಲ, ನಾರ್ಮಲ್ ಆಗಿ ಬೇರೆಯವರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಇದು ಮೇನ್ ಪರ್ಪಸ್ ಬಂದು ಸನ್ ಟ್ಯಾನಿಗೋಸ್ಕರ. ಚೆನ್ನಾಗಿದೆ ಇದು ಪ್ರಾಡಕ್ಟ್ಸು. ಇದು ಅಮೆಝಾನಲ್ಲಿ ಸಿಗುತ್ತೆ. ಪ್ರೈಸ್ ಬಂದು 600 ಆಗುತ್ತೆ. ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಆದಮೇಲೆ ನಾನು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಬಂದು ನೈಕಾದಲ್ಲಿ ತೊಗೊಂಡಿದ್ದು, ನೈಕಾ ಬ್ರ್ಯಾಂಡ್ದು. ಇದ್ರದ್ದು ಪ್ರೈಸ್ ಬಂದು 599 ಇದೆ. ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಕನ್ಸೀಲರ್ನ ನಾನು ಡಾರ್ಕ್ ಸರ್ಕಲ್ಸ್ ಇರೋ ಕಡೆಗೆ, ಪಿಗ್ಮೆಂಟೇಷನ್ ಇರೋ ಕಡೆಗೆ ಮತ್ತು ಪಿಂಪಲ್ ಮಾರ್ಕ್ ಇರೋ ಕಡೆಗೆ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ತಿಲ್ಲ, ಹಾಗೆ ಫಿಂಗರ್ಸಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಏಕೆಂದರೆ ಬ್ಲೆಂಡರ್ ಯೂಸ್ ಮಾಡಿದ್ರೆ ಅರ್ಧ ಪ್ರಾಡಕ್ಟ್ಸ್ ಅದರಲ್ಲೇ ಹೋಗ್ಬಿಡುತ್ತೆ. ಇದು ಬಂದು 500 ಇದೆ, ಚಿಕ್ಕದು ಒಂದು ಕಂಟೈನರಲ್ಲಿದೆ. ಸೊ ವೇಸ್ಟ್ ಆಗಬಾರ್ದಲ್ಲ ಅಂದ್ಬಿಟ್ಟು ನಾನು ಹಂಗೆ ಕೈಯಲ್ಲೇ ಅಪ್ಲೈ ಮಾಡ್ಕೊತೀನಿ. ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು ಫೌಂಡೇಶನ್ನು, ಅದೇ ಸೇಮ್ ಬ್ರ್ಯಾಂಡು ಫಾರೆವರ್ 52 ಫೌಂಡೇಶನ್ನು. ಇದು 24 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಅಪ್ಲೈ ಕೂಡ ಚೆನ್ನಾಗಿ ಮಾಡ್ಕೊಬೋದು, ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಲಿಕ್ವಿಡ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಪಂಪು ಇಲ್ಲಾಂದರೆ ಮ್ಯಾಕ್ಸಿಮಮ್ 2 ಪಂಪ್ ತೊಗೊಂಡ್ರೆ ಸಾಕು, ಜಾಸ್ತಿ ಆದರೆ ಓವರ್ ಆಗಿಬಿಡುತ್ತೆ. ಫಸ್ಟು ಫೌಂಡೇಶನ್ನ ಹ್ಯಾಂಡ್ಸಿಗೆ ಹಾಕ್ಕೊಂಡು ಫಿಂಗರ್ಸಲ್ಲಿ ಬ್ಲೆಂಡ್ ಮಾಡಿಕೊಂಡು ಆಮೇಲೆ ಫೇಸಿಗೆ ಬ್ಲೆಂಡರಿಂದನೇ ಅಪ್ಲೈ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಫಿಂಗರ್ಸಲ್ಲಿ ಅಪ್ಲೈ ಮಾಡ್ಕೊಬಾರ್ದು. ಫಿಂಗರ್ಸಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ, ಅದು ಪೋರ್ಸ್ ಎಲ್ಲ ಕವರ್ಸ್ ಆಗಲ್ಲ. ಬ್ಲೆಂಡರಿಂದ ಹಚ್ಕೊಳ್ಳೋದ್ರಿಂದ ಪೋರ್ಸ್ ಎಲ್ಲ ಕವರ್ ಆಗುತ್ತೆ. ಬ್ಲೆಂಡರ್ನ ಯೂಸ್ ಮಾಡೋಕ್ಕೂ ಮುಂಚೆ ನಾನು ವೆಟ್ ಟಿಶ್ಯೂಯಲ್ಲಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮೊದಲು ಮೇಕಪ್ ಮಾಡ್ಕೊಂಡು ಹಂಗೆ ಇಟ್ಟಿರ್ತೀವಲ್ಲ, ಸೊ ಅದ್ರದ್ದು ಪ್ರಾಡಕ್ಟ್ಸ್ ಅದರಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಕ್ಲೀನ್ ಮಾಡೋಕ್ಕೋಸ್ಕರ ನಾನು ವೆಟ್ ಟಿಶ್ಯೂಯಲ್ಲಿ ಅದನ್ನು ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಆಗಲಿ ಕ್ರೀಮ್ ಆಗಲಿ ನಾನು ಕಿವಿಗೆ ಮತ್ತು ಕತ್ತತ್ರ ಎಲ್ಲ ಅಪ್ಲೈ ಮಾಡ್ಕೊತೀನಿ. ಆವಾಗ ಮುಖ ಒಂಥರ ಕತ್ತೊಂಥರ ಕಾಣಿಸಲ್ಲ, ಎರಡೂ ಒಂದೇ ಥರ ಕಾಣಿಸುತ್ತೆ. ನೆಕ್ಸ್ಟು ನಾನು ಫಿಟ್ಮಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ, ಲೂಸ್ ಪೌಡರ್ಗೂ ಮುಂಚೆನೇ ನಾನು ಕಾಂಟೋರ್ನ ಯೂಸ್ ಮಾಡಬೇಕಾಗಿತ್ತು. ಕಾಂಟೋರ್ನ ಮಿಸ್ ಮಾಡಿಬಿಟ್ಟಿದ್ದೆ, ಪೌಡರ್ ಹಚ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ಕಾಂಟೋರ್ನ ಹಾಕ್ಕೊಂಡು ಆಮೇಲೆ ಪೌಡರ್ನ ಅಪ್ಲೈ ಮಾಡ್ಕೊಬೇಕು. ಕಾಂಟೋರು ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ನನಗೆ ಸ್ವಲ್ಪ ಫೇಸು ಉದ್ದ ಇರೋದ್ರಿಂದ ನಾನು ಕಾಂಟೋರ್ನ ಯೂಸ್ ಮಾಡ್ತೀನಿ. ಪೌಡರ್ ಬಂದು ಫಿಟ್ಮಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಇದು ಕಾಸ್ಟು 500 ಆಗುತ್ತೆ. ನೆಕ್ಸ್ಟು ನಾನು ಯೂಸ್ ಮಾಡಿರೋದು ಕಾಂಟೋರ್ ಬ್ರ್ಯಾಂಡ್ ಬಂದು ನೈಕಾ ಅವ್ರದ್ದು. ಇದು ಜಸ್ಟ್ 300 ಅಷ್ಟೇ. ಪ್ರಾಡಕ್ಟ್ಸ್ ಎಲ್ಲ ಕಾಸ್ಟ್ಲಿ ಅಂತ ಅಂದ್ಕೊಂಬೇಡ್ರಿ. ಒಂದ್ಸಲಿ ಬೈ ಮಾಡಿದ್ರೆ ಆಲ್ಮೋಸ್ಟು ಇದು ಎಕ್ಸ್ಪೈರಿ ಡೇಟು 2 years ಇರುತ್ತೆ. ಸೊ ನಾವು 2 yearsವರೆಗೂ ಯೂಸ್ ಮಾಡ್ಬೋದು, ಏನು ವೇಸ್ಟ್ ಆಗಲ್ಲ. ಪೌಡರ್ನು ಅಷ್ಟೇ ಫುಲ್ ಫೇಸು, ನೆಕ್ಕು, ಇಯರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಬೇಕು. ಫೌಂಡೇಶನ್ ಅಲ್ಲಿ ಇಲ್ಲಿ ಮಿಸ್ ಆಗಿದ್ರೆ ಪೌಡರಲ್ಲಿ ಕವರ್ ಆಗಿಬಿಡುತ್ತೆ. ವೆಟ್ ಟಿಶ್ಯೂ ಇಂದ ಐಬ್ರೋ ಮತ್ತು ಲಿಪ್ಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫೌಂಡೇಶನ್ನು ಕ್ರೀಮ್ ಅದ್ರ ಮೇಲೇ ನನಗೆ ಐಬ್ರೋ ಫಿಲ್ ಮಾಡ್ಕೊಳ್ಳೋದಾಗಲಿ ಇಲ್ಲ ಲಿಪ್ಸ್ಟಿಕ್ ಹಚ್ಕೊಳ್ಳೋದಾಗಲಿ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಅದಕ್ಕೆ ನಾನು ವೆಟ್ ಟಿಶ್ಯೂ ಇಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಹಾಕೊತೀನಿ. ಐ ಶ್ಯಾಡೋ ಬಂದು ನಾನು ನೈಕಾ ಅವ್ರದ್ದು ಐ ಕಲರ್ ಮಿನಿ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಕಾಸ್ಟು 375 ಇದೆ. ಬಟ್ ನನಗೆ 50% ಡಿಸ್ಕೌಂಟಲ್ಲಿ ಜಸ್ಟ್ 175 ರುಪೀಸ್ಗೇನೋ ತೊಗೊಂಡಿದ್ದೀನಿ ಅಷ್ಟೇ. ಇದು ಹೊರಗಡೆ ಎಲ್ಲ ಕ್ಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. 2 ಕಲರ್ ಬರುತ್ತೆ, ಅದರದ್ದೇ 2 ಕಲರು ಪಿಗ್ಮೆಂಟೇಷನ್ ಬರುತ್ತೆ. ಇಷ್ಟೊಂದು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಲ್ಲ, ಮೇಕಪ್ ವೀಡಿಯೋಸ್ ಆಗಿರೋದ್ರಿಂದ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಮತ್ತೆ ಮದುವೆಗಳಿಗೆ ಎಲ್ಲಾದರೂ ಫಂಕ್ಷನ್ಗೆ ಹೋಗೋದಿದ್ರೆ ಮಾತ್ರನೇ ಇಷ್ಟೊಂದು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡೋದು. ಇಲ್ಲಾಂದರೆ ಕಾಮನ್ ಆಗಿ ಒಂದು ಫೌಂಡೇಶನ್ನು, ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರು ಯೂಸ್ ಮಾಡ್ತೀನಿ ಅಷ್ಟೇ, ಬೇರೆ ಎಲ್ಲ ಯೂಸ್ ಮಾಡಲ್ಲ. ಮೇಕಪ್ ಜಾಸ್ತಿ ಮಾಡಿಕೊಂಡಾಗ ಐ ಶ್ಯಾಡೋ ತುಂಬ ಇಂಪಾರ್ಟೆಂಟು. ಒಳ್ಳೆ ಬ್ರ್ಯಾಂಡ್ನ ತೊಗೊಬೇಕು ಮತ್ತು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಇಲ್ಲಾಂದರೆ ಲೈನ್ಸ್ ಬಂದ್ಬಿಡುತ್ತೆ. ಆ ಥರ ಲೈನ್ಸ್ ಬಂದರೆ ಚೆನ್ನಾಗಿ ಕಾಣಲ್ಲ. ಐಬ್ರೋ ಫಿಲ್ಲಿಂಗ್ಗೆ ನಾನು PCA ಅವರು ಬ್ರ್ಯಾಂಡ್ದು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಾಸ್ಟ್ಲಿ, 1200. ಯಾಕಂದರೆ ನನಗೆ ಮೊದಲು ನಾನು ಮೈಕ್ರೋ ಬ್ಲೇಡಿಂಗ್ ಮಾಡಿಸಿರಲಿಲ್ಲ. ಸೊ ಐಬ್ರೋ ಫಿಲ್ಲಿಂಗಿಗೆ ನನಗೊಂದು ಒಳ್ಳೆ ಪ್ರಾಡಕ್ಟ್ಸ್ ಬೇಕಾಗಿತ್ತು, ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ಸ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು. ಇದರಲ್ಲಿ ಕಾಂಟೋರು, ಬ್ಲಷು, ಹೈಲೈಟರು ಒಟ್ಟಿಗೆ ಬರುತ್ತೆ.
ಇದು ಪ್ರೈಸ್ ಬಂದು 349 ರುಪೀಸು. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಕಡಿಮೆಲೂ ಸಿಗುತ್ತೆ. ಬಟ್ ಕಡಿಮೆಲಿ ತಗೊಳ್ಳೋದು ಏನಂತಂದರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರಲ್ಲ, ಲಾಂಗ್ ಲಾಸ್ಟಿಂಗ್ ಬರಲ್ಲ. ಸ್ವಲ್ಪ ಕಾಸ್ಟ್ಲಿಲಿ ಚೆನ್ನಾಗಿರೋ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಮತ್ತು ಸ್ಮರ್ಜ್ ಆಗಲ್ಲ, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್ಕು. ನಾವಂತೂ ಹೆಣ್ಮಕ್ಳು ಲಿಪ್ಸ್ಟಿಕ್ ಇಲ್ಲ ಅಂದರೆ ಹೊರಗಡೆನೇ ಹೋಗಲ್ಲ. ಮುಖ ತೊಳೆದಿಲ್ಲ ಅಂದರೂ ಸರಿ, ಮೇಕಪ್ ಮಾಡಿಲ್ಲ ಅಂದರೂ ಸರಿ, ಲಿಪ್ಸ್ಟಿಕ್ ಅಂತೂ ಇದ್ದೇ ಇರಬೇಕು. ನನಗೂ ಅಷ್ಟೇ. ಲಿಪ್ಸ್ಟಿಕ್ಕು ಮೊದಲೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ರೆಗ್ಯುಲರಾಗಿ ನಾರ್ಮಲ್ ಇದ್ದಾಗ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ, ವ್ಯಾಸ್ಲಿನ್ ಒಂದೇ ಯೂಸ್ ಮಾಡೋದು. ಮೇಕಪ್ ಮಾಡ್ಕೊಂಡಾಗ ಮಾತ್ರ ಲಿಪ್ಸ್ಟಿಕ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಫಸ್ಟಿಗೆ ನಾನು ವ್ಯಾಸ್ಲಿನಿಂದ ಸ್ವಲ್ಪ ಮಸಾಜ್ ಮಾಡಿಕೊಂಡು ವೈಪ್ ಮಾಡಿ ಅದಾದಮೇಲೆ ಮತ್ತೆ ವ್ಯಾಸ್ಲಿನ ಹಚ್ಚಿ ಅದ್ರ ಮೇಲೆ ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ಲಿಪ್ ಲೈನರಿಂದ ಲಿಪ್ನ ಚೆನ್ನಾಗಿ ಶೇಪ್ ಮಾಡಿಕೊಂಡು ಅದಾದಮೇಲೆ ಒಂದು ಬ್ರೌನ್ ಕಲರ್ ಶೇಡ್ನ ಯೂಸ್ ಮಾಡ್ತೀನಿ. ಬ್ರೌನ್ ಕಲರ್ ಶೇಡ್ ಆದಮೇಲೆ ಒಂದು ಡಾರ್ಕ್ ಕಲರ್ ಲಿಪ್ ಶೇಡ್ನ ಯೂಸ್ ಮಾಡ್ತೀನಿ. ನಾನು ಹಾಕ್ಕೊಳ್ತಾ ಇರೋ ಸ್ಯಾರಿ ಕಲರು ಬ್ಲೂ, ಅದಕ್ಕೋಸ್ಕರ ನಾನು ಬ್ಲೂ ಕಲರ್ ಪಿಗ್ಮೆಂಟೇಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಲಿಪ್ಸ್ಗೆ ಯಾಕೆ ನಾನು ಇಷ್ಟು ಸ್ಟೆಪ್ ಯೂಸ್ ಮಾಡ್ತೀನಿ ಅಂತಂದರೆ, ವ್ಯಾಸ್ಲಿನಿಂದ ಮಸಾಜ್ ಮಾಡಿ ಅದಾದಮೇಲೆ ವ್ಯಾಸ್ಲಿನ್ ಹಚ್ಚಿ ಲಿಪ್ ಲೈನರ್ನ ಯೂಸ್ ಮಾಡಿ ಬ್ರೌನ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡಿ ಅದಾದಮೇಲೆ ಡಾರ್ಕ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಆಗ ಮಾಡೋದ್ರಿಂದ ಏನಂದರೆ ಲಿಪ್ಪು ಪ್ಲಂಪಿಯಾಗಿ ಕಾಣಿಸುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮೆಬ್ಲಿನಿಂದ ಮಸ್ಕರ ಮತ್ತು ಐಲೈನರ್ ಯೂಸ್ ಮಾಡಿದ್ದೀನಿ. ಸ್ಯಾರಿ ವೇರ್ ಮಾಡ್ಕೊಂಡು ಬಂದೆ. ಈ ಕಲರ್ ಸ್ಯಾರಿ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಈ ಸ್ಯಾರಿಗೆ ಈ ಕ್ರಾಪ್ ಟಾಪು ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಈ ಸ್ಯಾರಿ ನನಗೆ RV ಕಲೆಕ್ಷನ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಕೊಲಾಬ್ರೇಷನ್ಗೆ ಅಂತ ಬಂದಿದ್ದು. ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಅವ್ರದ್ದು ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೈ ಮಾಡಿ. ಮತ್ತು ಈ ಕ್ರಾಪ್ ಟಾಪ್ನ ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು, ಇದ್ರದ್ದು ಲಿಂಕ್ ಕೂಡ ನನ್ನ ಇನ್ಸ್ಟಾಗ್ರಾಮ ಪೇಜಲ್ಲಿದೆ, ಬೇಕಾದರೆ ಒಂದ್ಸಲಿ ಚೆಕ್ ಮಾಡಿ. ಲಾಸ್ಟಲ್ಲಿ ನಾನು ಸ್ವಿಸ್ ಬ್ಯೂಟಿಯಿಂದ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ರೈಸ್ ಬಂದು 300. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ದು ಡೀಟೇಲ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬೇಕಂದರೆ ಒಂದ್ಸಲಿ ಚೆಕ್ ಮಾಡಿ. ಸ್ಯಾರಿಲಿ ವೈಟ್ ಸ್ಟೋನ್ ಇರೋದ್ರಿಂದ ನಾನು ಸಿಲ್ವರ್ ಜ್ಯುವೆಲರೀಸ್ನ ಹಾಕೊತಾ ಇದ್ದೀನಿ. ಸಿಲ್ವರ್ ಬ್ರೇಸ್ಲೆಟು ಮತ್ತು ಸಿಲ್ವರ್ ಇಯರಿಂಗ್ಸ್ನ ಹಾಕೊತಾ ಇದ್ದೀನಿ. ಈ ನನ್ನ ಔಟ್ಫಿಟ್ಗೆ ಈ ಒಂದು ಜ್ಯುವೆಲರೀಸು ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಬಟ್ಟೆಗಳಂದರೆ ತುಂಬ ಇಷ್ಟ, ಮತ್ತು ಚೆನ್ನಾಗಿ ರೆಡಿಯಾಗೋದಂದರೆ ತುಂಬ ಇಷ್ಟ. ಮತ್ತು ಮೇಕಪ್ ಪ್ರಾಡಕ್ಟ್ಸ್ಗಳಿಗೆ ನಾನು ತುಂಬ ದುಡ್ಡು ವೇಸ್ಟ್ ಮಾಡಿದ್ದೀನಿ. ನನಗೆ ಯಾವ್ದು ತೊಗೋಬೇಕು ಯಾವ್ದು ಹಚ್ಕೋಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ವಿಡಿಯೋಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಮತ್ತು ಪ್ರಾಡಕ್ಟ್ಸ್ಗಳನ್ನ ಸುಮಾರು ತೊಗೊಂಡಿರೋದ್ರಲ್ಲಿ ಯಾವುದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಗೊತ್ತಾಗಿದೆ. ಸೊ ನನಗೆ ಚೆನ್ನಾಗಿ ಅನ್ಸೋದು, ನನಗೆ ಸ್ಕಿನ್ಗೆ ಸೆಟ್ ಆಗಿರೋ ಅಂಥದ್ದನ್ನ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನಾನು ನೈಕಾಯಿಂದನೇ ತರಿಸ್ಕೊಳ್ಳೋದು. ನೈಕಾದಲ್ಲಿ 30 to 50% ಆಫರ್ ಬಿಡ್ತಾರಲ್ಲ, ಆ ಟೈಮಲ್ಲಿ ತರಿಸ್ಕೊತೀನಿ. ಆ ಟೈಮಲ್ಲಿ ತರಿಸ್ಕೊಂಡ್ರೆ ಕಡಿಮೆ ಬೀಳುತ್ತೆ ಅಂತ. ಮತ್ತು ನಾನು ಹೇಗೆ ಕಾಣಿಸ್ತಿದ್ದೀನಿ, ನನ್ನ ಮೇಕಪ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.